ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತಾವ್. ಇವತ್ತು ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮ ಆಗಿರ್ಬೋದು, ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಯಾವುದಕ್ಕಾದ್ರೂ ಫಂಡ್ ಬೇಕು ಅಂತ. ಫಂಡ್ ಅಂದ ತಕ್ಷಣ ಇವತ್ತು ಭಾರತದ ಪರಿಸ್ಥಿತಿ ನೋಡಿದರೆ ಇಲ್ಲಿ ಯಾರು ಅಂಥ ಕಾರ್ಯಕ್ರಮಕ್ಕೆ ಫಂಡ್ ಹಾಕೋದ್ರಿಂದ ಒಂದು ಸ್ವಲ್ಪ ಹಿಂದೆ ಸೇರ್ತಾ ಇದ್ದಾರಾ ಅಂತಲೂ ನಾವು ನೋಡ್ತಾ ಇದ್ದೀವಿ. ಇನ್ನು ರಾಜಕೀಯ ಪಕ್ಷಗಳಂತೆ ಬೇರೆ ಬೇರೆ ರೂಪದಲ್ಲಿ ಫಂಡ್ಗಳನ್ನು ಪಡಿತಾ ಇರ್ತವ. ಅದರ ಬಗ್ಗೆಯೂ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಎಲ್ಲ ರಾಜಕೀಯ ಪಕ್ಷಗಳು ಪಾರ್ಟಿ ಫಂಡ್ ಉಳಿಸೋ ಸಲುವಾಗಿ, ತಮ್ಮ ಎಲೆಕ್ಷನ್ ಸಲುವಾಗಿ, ಪಾರ್ಟಿ ಉಳಿಸೋ ಸಲುವಾಗಿ ಫಂಡ್ಗಳನ್ನು ಎತ್ತಾ ಇರ್ತಾರೆ. ಆ ಫಂಡ್ ಹೆಂಗೆ ಎತ್ತಾರೆ, ಏನು ಎತ್ತಾರೆ, ಈವನ್ ಫಂಡ್ ಯಾರು ಕೊಡ್ತಾರೋ ಅನ್ನೋ ಹೆಸರು ಪಬ್ಲಿಷ್ ಮಾಡೋಂಗಿಲ್ಲ ಅಂತ ಒಂದು ಕಾನೂನು ಮಾಡ್ಕೊಂಡ್ಬಿಟ್ಟಿದ್ರು. ಇದು ಗೊತ್ತಾಗಬಾರ್ದು ಅಂತೇಳಿ ಯಾರು ನಮ್ಮ BJPಗರು ಅದು ಎಲ್ಲರಿಗೂ ಅಪ್ಲೈ ಆಯಿತು. ಎಲ್ಲರೂ ಮೌನ ಆಗಿಬಿಟ್ಟಿದ್ರು. ಅದನ್ನು ಸುಮ್ಮನೆ ಅದೇನೋ ಸುಪ್ರೀಂ ಕೋರ್ಟ್ದು ಎಂಟ್ರಿ ಆಯಿತು, ಮತ್ತೇನಾಯಿತು, ದೊಡ್ಡ ಗದ್ದಲ ಆಯಿತು. ಅದರಿಂದ ಏನು ಪರಿಣಾಮ ಆಗಲಿಲ್ಲ. ಸ್ವಲ್ಪ ಒತ್ತಡ ಬಂತು ಪಾರ್ಟಿಗಳ ಮೇಲೆ, ಅಷ್ಟೇ ವಿನ ಮತ್ತೇನೂ ಆಗಿಲ್ಲ. ಹಾಗೆಲ್ಲ ವಿದೇಶಿ ಫಂಡ್ ಬಂದಾಗ ಫಂಡ್ ಬಂದ ತಕ್ಷಣ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇರ್ತಾರೆ. ನೀವು ಅಲ್ಲಿ ಫಂಡ್ ತೊಗೊಂಡ್ರಿ, ನೀವು ಇಲ್ಲಿ ಫಂಡ್ ತೊಗೊಂಡ್ರಿ, ವಿದೇಶದ ದುಡ್ಡು ತೊಗೊಂಡಿವಿಲ್ಲ, ಏನೇನೋ ಮಾಡ್ತಾಯಿದ್ರಿ, ಸಮಾಜ ವಿರೋಧಿ ಕೆಲಸ ಮಾಡ್ತಾಯಿದ್ದೀರಿ ಅಂತೇಳಿ BJPಗರ ಆರೋಪ. ಅದೇ ರೀತಿ ಕಾಂಗ್ರೆಸ್ಸಿಗರ ಆರೋಪ. ಕಾಂಗ್ರೆಸ್ಸಿಗರು ಅದಾನಿ ಅಂಬಾನಿ ಅವ್ರ ಹೆಸರು ಹೇಳಿದ್ರೆ ತೀವ್ರ ನೋಡಿದ್ರಿ ನೀವು. ಆ ಸಂದರ್ಭದಲ್ಲಿ ಹಿಂದಿನ ಲೋಕಸಭೆಯಲ್ಲಿ ದೊಡ್ಡ ಪ್ರತಿಭಟನೆ ಆಯಿತು, ಎಲ್ಲ ಆಯಿತು. ಅದಾನಿ ಅಂಬಾನಿ ಜೊತೆಗೆ ಅದಾನಿ ಮೋದಿಜಿ ದೋಸ್ತಿ ಬಾಯಿ ಅಂತೇಳಿ ಏನು ಜೋರ ಚರ್ಚೆ ಆಗಲಿ ಮಾಡಲಿ ಅಂದರೂ ಅದು ಆಗಲಿಲ್ಲ. ಅದಕ್ಕಾಗಿ BJPನೂ ಸಾಮಾನ್ಯ ಇಲ್ಲ. ಅವರು ಇದಕ್ಕೊಂದು ಏನೋ ಪ್ರತಿ ಹುಡುಕ್ಬೇಕಲ್ಪ ನಾವು ಅಂದಾಗ ಸಹಜವಾಗಿ ಅವ್ರ ಕರ್ಮ ಬಂದಿದ್ದೀರಪ್ಪ. ಅದು ಸೋರಸ್ ಅನ್ನುವಂಥ ವ್ಯಕ್ತಿ. ಇವರು ಜಾರ್ಜ್ ಸೋರಸ್, ಅಮೆರಿಕದವರು. ಇವ್ರದ್ದಿದ್ದವ್ರು ವಿಶೇಷವಾಗಿ ಭಾರತದ ಈ ಕಾಂಗ್ರೆಸ್ಗೆ ಅಥವಾ ಅವರ NGOಗಳಿಗೆ ದುಡ್ಡು ಹಾಕ್ತಾರಪ್ಪ. ಈ ಒಂದು ಫೇಮಾ ಮೂಲಕ, ವಿದೇಶಿ ವಿನಿಮಯದ ಮೂಲಕ ಹಾಕ್ತಾರೋ ಅದನ್ನು ತೆಗೆದುಕೊಂಡಂಥ ಇಲ್ಲಿಯ NGOಗಳು ಅದನ್ನು ಈ ಪಾರ್ಟಿ ನಮ್ಮ ವಿರೋಧನ ರಾಷ್ಟ್ರ ಏನು ಭಕ್ತಿ ಅದ ಅದ್ರ ವಿರುದ್ಧನ ನಮ್ಮ ರಾಷ್ಟ್ರ ಅದ್ರ ಬಗ್ಗೆ ನಾವೇನು ಕಾಳಜಿ ಉಳ್ಳವರಿದ್ದೀವಿ ಅವ್ರು ನಮ್ಮ ವಿರುದ್ಧ ಅದನ್ನು ಬಳಕೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ತಮ್ಮ ವಿಚಾರಗಳಲ್ಲಿ ಹಂಸುವಂಥದ್ದು, ತಮ್ಮ ವಿಚಾರಗಳನ್ನು ಹಬ್ಬಿಸುವ ಜೊತೆಗೆ ಇಲ್ಲೇ ಭಾರತದಲ್ಲೇ ಒಕ್ಕಟ್ಟಾಗಿ ಉಳಿಬಾರ್ದು ಅನ್ನೋಂಥ ಕೆಲಸ ಮಾಡ್ತದೆ ಇದು ಸೋರಸ್ ಅವರ ಜಾರ್ಜ್ ಸೋರಸ್ ಅವ್ರ ಕಂಪ್ನಿ ಅಂತೇಳಿ ಅವ್ರು ಆರೋಪ ಮಾಡಿದರು. NGOಗಳು ದುಡ್ಡು ಕಳಿಸ್ತಾರೆ. ಅವರಿಂದ ಅವ್ರು ಈ ನಮ್ಮ ಪೊಲಿಟಿಕಲ್ ಇಶ್ಯೂಗಳಿಗೆ, ಸಾಮಾಜಿಕ ಇಶ್ಯೂಗಳಿಗೆ ವಿರೋಧ ವ್ಯಕ್ತ ಮಾಡುವಂಥ ಈ NGOಗಳಿಗೆ ಆಸ್ಪದ ಕೊಡ್ತಾರೆ. ಆ NGOಗಳಿಗೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ನಂತರ ಒಂದು ಫೇಮಾ ತಂದು ತಡೆ ಮಾಡಿ ಎಲ್ಲ ಯಾಕೆ ಬರ್ತಾವೆ, ಏನು ಕಾರಣ ಬರ್ತಾವೆ ಅಂದಾಗ ಒಂದು ಜಾಣತನ ಮಾಡಿಕೊಂಡು ಇಲ್ಲೇ ಆಸ್ಪದ ಅನ್ನುವಂಥ ಒಂದು ಕಂಪನಿಯನ್ನು ಮಾಡಿಕೊಂಡು ಅದರಲ್ಲೇ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಲಿಮಿಟೆಡ್ ಕಚೇರಿ ಒಳಗೆ ಅದರಿಂದ ಅದು ಅಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿದರು ಅಂತ. ಆ ದುಡ್ಡನ್ನು ತೆಗೆದು ಇಲ್ಲಿ ಇವು ನಮ್ಮ NGOಗಳಿಗೆ ಇನ್ನುದಕ್ಕೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಈ ಎಲ್ಲ ದುಡ್ಡು ನಮ್ಮ ದೇಶದ ವಿಧ್ವಂಸ ಕೃತ್ಯಗಳು ಉಪಯೋಗ ಆಗ್ತದೆ. ಇದಕ್ಕೆ ಸೋರಸ್ ಕಾರಣ. ಇವರು ಅದಾನಿಗೆ ಬೆಲೆ ಹತ್ತಿದಾಗ ಇವರು ಸೋರಸ್ಗೆ ಬೆಲೆ ಹತ್ತಿಬಿಡಿದ್ರು. ಹೀಗಾಗಿ ಒಂದು ಏನು ನೋಡ್ತಾ ಇದ್ದೀವಪ್ಪ ನಾವು ಕಳೆದ ಈ ಒಂದಿಷ್ಟು ವರ್ಷಗಳಿಂದ ಕಾಂಗ್ರೆಸ್ಸಿಗರು ಏನಾದರೂ ಹೊಸದನ್ನು ಹೇಳೋದಕ್ಕೆ ಅಥವಾ ಒಂದು ಅಟ್ಯಾಕ್ ಮಾಡೋದಕ್ಕೊಂಡ್ರೆ, ಸರ್ಕಾರದ ದೋಷಗಳು ಹೇಳಿಕೊಂಡ್ರೆ ಅದಕ್ಕೆ ಪ್ರತಿಯಾಗಿ ಇನ್ನೊಂದನ್ನು ರೆಡಿ ಮಾಡ್ತಾ ಇದ್ದಾರೆ ಕೌಂಟರ್ ನಮ್ಮ BJPಗರು. ಅದು ತಪ್ಪಂತಲ್ಲ. ಯಾಕಂದ್ರೆ ಅಧಿಕಾರ ಭಾಳ ಕಷ್ಟಪಟ್ಟು ಹೇಳಿದ್ದಾರೆ ಅವರು ಭಾಳ ವರ್ಷಗಳ ನಂತರ. ಅದ್ರ ಬಿಡೋದಂದ್ರೆ ಸಂಕಟ ಯಾರಿಗಾದ್ರೂ ಹಾಗೆ ಆಗ್ತದೆ. ಮತ್ತು ಅಂಥ ಪ್ರಸಂಗದಲ್ಲೇ ಅದಾನಿ ಮೋದಿ ಅವ್ರಿಗೆ ಹೇಳ್ತೀನಿ ದೊಡ್ಡದಾಗಿ ಕಾರ್ಪೊರೇಟ್ಗಳ ಮೈ ಆಗಿದಪ್ಪ ಅಂತೇಳಿ ಜನ ನಂಬ್ಕೋತ ಹೋದ್ರೆ ನಾಳೆ ನಮ್ಮ ಗತಿ ಏನು ಅನ್ನೋ ಭಯನೂ ಅವ್ರಿಗೆ ಅದ. ಅದಕ್ಕಾಗಿ ಅವರು ಈ ಅದಾನಿ ಅಂಬಾನಿ ಅವರ ಎದುರಾಳಿಯಾಗಿ ಸೋರಸ್ ಅಂತಂದು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಇಡಿಯ ಒಂದು ಏನಪ್ಪ ಅಂದ್ರೆ ಅದಕ್ಕೆ ಇಡೀ ಬೆಲೆ ಹಚ್ಚಿಬಿಟ್ಟಿದ್ದಾರೆ. ಎನ್ಫೋರ್ಸ್ಮೆಂಟ್ ಏನದ ಡಿಪಾರ್ಟ್ಮೆಂಟ್ ಅದ, ಅದು ಬೆಲೆ ಹಚ್ಚಿಬಿಟ್ಟದ. ಈ ಒಂದು ನೀವು ಅದು ಏನು ಮಾಡ್ತಾರೆ ನೋಡ್ರಿ, ಯಾವ ಕಂಪ್ನಿಯಿಂದ ಎಲ್ಲಿದ್ದು ಬರ್ತದೆ ದುಡ್ಡು. ಆಸ್ಪದ ಅನ್ನುವಂಥ ಈ ಕಂಪ್ನಿ ಎದಕ್ಕೆ ದುಡ್ಡು ಹಾಕ್ತದೆ, ಏನು ಎಂತು ಯಾರು NGOಗಳಿಗೆ ಕೊಡ್ತಾರೆ, ಇದನ್ನು ತೆಗೀರಿ ಅಂದರೆ ಬೆಲೆ ಹಚ್ಚಿದ್ದಾರೆ. ನೋಡೋದು ಸಿಗ್ತಾರೋ ಇಲ್ಲೋ ಏನಾಗ್ತದೆ ಇಡಿಯಿಂದ. ಆದ್ರೆ ಈ ಸೋರಸ್ ಕಂಪ್ನಿ ಮಾತ್ರ 1999ರಿಂದ ನಮ್ಮ ಭಾರತದಲ್ಲೇ ಕೆಲಸ ಮಾಡ್ತಾ ಬಂದದ. ಅದು ವಿಶೇಷವಾಗಿ ಶಿಕ್ಷಣ ಮೂಲಭೂತಕ್ಕಾಗಿರ್ಬೋದು, ಶಿಕ್ಷಣದ ಕ್ಷೇತ್ರದ ಮೂಲ ಸೌಕರ್ಯಗಳಿಗಾಗಿರ್ಬೋದು, ವಿದ್ಯಾರ್ಥಿ ವೇತನ ಆಯಿತು, ಮತ್ತೇನಾಯಿತು, ವಿದೇಶಗಳಿಗೆ ಕಳಿಸೋದಕ್ಕಾಯಿತು, ಏನು ಹೆಲ್ಪ್ ಮಾಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದರಿಂದ ಏನಾಯ್ತಪ್ಪ ಅಂದ್ರೆ ಗೂಢಾರ್ಥ ನಮ್ಮ ದೇಶದಲ್ಲಿ ವಿದೇಶಿ ವಿಚಾರಗಳನ್ನು ಹಬ್ಬಿಸೋದನ್ನ, ದೇಶನ ಒಂದು ಒಡಕಿಗೆ ತಂದು ನಿಲ್ಲಿಸೋದು ಅಂತೇಳಿ ನಮ್ಮ BJPಗರ ಆರೋಪ. ಆದರೆ ಇದನ್ನು ಅಲ್ಲಗಳಿತಾರೆ. ನಮ್ಮ ರಾಹುಲ್ ಗಾಂಧಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇಲ್ಲಪ್ಪ ಅದು ಸಾಧ್ಯ ಇರೋದು ಮಾತು ಅಂಥೇಳಿ ಮಾತಾಡ್ತಿರ್ತಾರೆ. ಅದೇನೋ ಆಗಲಿ
ಆಸ್ಪದ ನಿಷೇಧ ಹೇರೋ ಸಲುವಾಗಿ ಇವರಿದ್ದಂಥವ್ರು ಇ ಡಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಬಳಸ್ಕೊಂಡು ಸತ್ಯದಲ್ಲಿ ಹೊರಗೆ ಬಂದುಬಿಡ್ರಿ, ಏನಾದರೂ ಇಲ್ಲೇ ಅಂಥ ಘಟನೆ ನಡೀತಾ ಇದ್ದರೆ ಸರ್ಕಾರದ ವಿರೋಧವಾಗಿ ಅದರ ಜೊತೆಗೆ ಇಲ್ಲಿಯ ಆಡಳಿತದ ವಿರೋಧವಾಗಿ ಅಥವಾ ಇಲ್ಲಿಯ ಒಂದು ವ್ಯವಸ್ಥೆ ವಿರೋಧವಾಗಿ ಏನೋ ಪ್ರಯತ್ನ ಮಾಡಬಹುದು ಅಂತ ಒಂದು ಭಯನೂ ಇರುವುದರಿಂದಾಗಿ ಸೋರಸ್ ಎಲ್ಲಿವರೆಗೆ ನಿಂತದಪ್ಪ ಇವ್ರಿಗೆ ಗೆಳೆತನ ಅನ್ನೋದನ್ನು ತನಿಖೆ ಮಾಡಿಸೋದಕ್ಕಾಗಿ ಇ ಡಿಯನ್ನು ತಂದು ಆ ಬೆನ್ನು ಹಚ್ಚಿಬಿಟ್ಟಿದ್ದಾರೆ. ಇನ್ನು ಇ ಡಿ ಯಾವ ರೀತಿಯಾಗಿ ವರ್ಕ್ ಮಾಡ್ತದೆ, ಏನು ಮಾಡ್ತದೆ ನಾವು ನೋಡಿದ್ದೀವಿ ಹಿಂದಿನ ಎಲ್ಲ. ಇಲ್ಲಿವರೆಗೆ ಇ ಡಿಯ ವಿಶೇಷ ಇ ಡಿ ಇದೇನು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅದ ಭಾಳಷ್ಟು ವಿರೋಧ ಪಕ್ಷದ ನಾಯಕರ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋದು ಅಷ್ಟೇ ಸತ್ಯದ. ಮತ್ತು ಇಲ್ಲಿವರೆಗೆ ಇದ್ರದ್ದು 0.4 ಇದು ಶಿಕ್ಷೆ ಕೊಡಿಸುವಂಥ ಶಕ್ತಿ ಇದೆ ಅಂತ ನಾವು ಹೇಳ್ಬೇಕಾಗಿದೆ. ಅಷ್ಟರೊಳಗೆ ಶಿಕ್ಷೆ ಆಗಿದೆ. ಉಳಿದವ್ರಿಗೆ ಇಲ್ಲಿ ಕನ್ವಿಕ್ಟ್ ಆಗಿಲ್ಲ, ಭಾಳ ಜನ ತಪ್ಪಿಸ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಸತ್ಯ ಇಲ್ಲ ಅನ್ನೋದು ಅವ್ರ ವಿರೋಧಿಗಳ ವಾದ. ಅದರಲ್ಲೂ ಸೋರಸ್ ಪರ ಇದ್ದಂಥ ಕಾಂಗ್ರೆಸ್ ಇದ್ದು ಅವ್ರು ತಪ್ಪೇನಿಲ್ಲಪ್ಪ, ಅವ್ರು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ತಾಯಿದ್ದಾರೆ, ನಾವು ಅದಕ್ಕೆ ಉಪಯೋಗ ಮಾಡ್ತಾಯಿದ್ದೀವಿ ಅಂತೇಳಿ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇ ಡಿ ಮಾತ್ರ ಇಲ್ಲ, ನೀವು ತೆಗೆದುಕೊಂಡ ಹಣವನ್ನು ಬೇರೆ ಬೇರೆ ವಿಚಾರಗಳಿಗೆ ಮತ್ತು ಧಾರ್ಮಿಕ ಭಿನ್ನ ಮತಕ್ಕೆ ದಾರಿ ಆಗುವಂಥ ವಿಚಾರಗಳಿಗೆ ನೀವು ದಾರಿ ಮಾಡಿಕೊಡ್ತಾ ಇದ್ದೀರಿ. ಅದಕ್ಕೆ ಅದನ್ನು ಸೋರಸನ ಫಂಡನ್ನು ಬಂದ್ ಮಾಡಿ ದೊಡ್ಡ ಹುಯಿಲು ಎಬ್ಬಿಸಿದ್ರು. ಆ ಹುಯಿಲ್ದಾಗ ಸಹಜವಾಗಿ ಅದಾನಿಯವ್ರು ಬದಿಗೆ ಸರಿದ್ಬಿಟ್ಟು ಅದಾನಿಯವ್ರ ಮಾತು ಕಡಿಮೆ ಆಗಿಬಿಡ್ತು. ಯಾಕಂದ್ರೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಜೋರ್ದಾರಾಗೆ ಅದಾನಿ ಮತ್ತು ನಮ್ಮ ಮೋದಿಯವ್ರ ಜೊತೆಗಿನ ಸಂಬಂಧಗಳ ಬಗ್ಗೆ ಭಾಳಷ್ಟು ಏನಪ್ಪ ಅಂದರೆ ನ್ಯೂಸ್ಗಳು ಹಬ್ಬಲಿಕ್ಕೆ ಎತ್ತಿದ್ದು. ಆ ಸಂದರ್ಭದಲ್ಲೇ ಈ ಸೋರಸ್ ಅನ್ನುತ್ತಿರುವಂಥ ಇನ್ನೊಬ್ಬ ಜಾರ್ಜ್ ಸೋರಸ್ ಅನ್ನೋರ್ನೆಲ್ಲ ಈ ವಿದೇಶಿ ದೇಣಿಗೆ ಕೊಡ್ತಾರೆ ಇವರು ವಿದೇಶದಿಂದ. ಅದು ದುರ್ಬಳಕೆ ಆಗಲಿಕ್ಕತ್ತದ, ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗ್ತಾಯಿಲ್ಲ ಅಂತ ಆರೋಪ ಮಾಡಿ ಅವ್ರ ಮೇಲೆ ಇ ಡಿ ಕೇಸು ಈಗ ಸ್ಟಾರ್ಟ್ ಅದ. ಅದೇನು ಇರ್ತದೆ ನೋಡೋಣ. ಯಾಕಂದ್ರೆ ಸೋರಸ್ ಎಷ್ಟು ಪ್ರಾಮಾಣಿಕ ಎಷ್ಟು ಅಪ್ರಾಮಾಣಿಕ ಅನ್ನೋದು ತನಿಖೆಯಿಂದ ಗೊತ್ತಾಗುವಂಥ ವಿಷಯ. ಆ ದಿಶೆಯಲ್ಲಿ BJP ಸರ್ಕಾರ ಏನು ತನಿಖೆ ಮಾಡಿಸ್ರಿ. ಅದೇ ಕಾಲಕ್ಕೆ ರಾಹುಲ್ ಗಾಂಧಿಯವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಕಾಂಗ್ರೆಸ್ಗರಾಗಿರ್ಬೋದು, ಇವರ ಇದ್ದಂಥವ್ರ ಸೋರಸರ ಪರವಾಗಿ ನಿಲ್ಲುವಂಥ ಮಾತುಗಳನ್ನು ಮಾತಾಡೋದನ್ನು ನೋಡಿದಾಗ ಒಟ್ಟಾರೆಯಾಗಿ ಸಂಘರ್ಷ ರೂಪ ಪಡೆದೇ ಇರಲಿ ಅಂತೇಳಿ. ಸಂಘರ್ಷ ಆಯ್ತು ಮತ್ತೇನು ಶುರುವಾಗಿಬಿಡ್ತಾವೆ. ಸಂಘರ್ಷ ಆಗದೇ ಇರಲಿ, ವಿದೇಶಿ ದುಡ್ಡು ಇಲ್ಲದ ದುರ್ಬಳಕೆ ಆಗದಿರಲಿ, ಅವ್ರಿಗೆ ಆದಷ್ಟು ಶೀಘ್ರವಾಗಿ ಏನದಪ್ಪ ಅಂದರೆ ಇದನ್ನು ಬಂದ್ ಮಾಡಿ ವಿದೇಶಿ ವಿನಿಮಯ ಬಂದ್ ಮಾಡಿದಪ್ಪ ಅಂದರೆ ಸಹಜವಾಗಿ ಇಲ್ಲಿಯ ಅಸಂತೃಗೊಳಿಸುವಂಥ ರಾಷ್ಟ್ರವನ್ನು ಏನಪ್ಪ ಅಂದ್ರೆ ದಿಗ್ಗಲುಗೊಳಿಸುವಂಥ ವಿಚಾರ ನಡೆಯುವುದಿಲ್ಲ ಅನ್ನೋದು ಒಂದು BJP ವಾದ. ಆ ವಾದ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಈಗ ಏನಪ್ಪ ಅಂದ್ರೆ ನಮ್ಮ ಈ ಇ ಡಿಯಿಂದ ಶೋಧನೆ ನಡೀತಾ ಇದೆ. ಯಾರ್ಯಾರಿಗೆ ಬಂತು ದುಡ್ಡು, ಯಾವ NGO ಬಂತು, ಎಲ್ಲೆಲ್ಲಿ ಬಂತು, ಯಾರಿಗೆ ಮುಟ್ಟಿತು, ಏನು ಕೆಲಸ ಮಾಡಿತ್ತು ದುಡ್ಡು. ಯಾಕಂದ್ರೆ ಫಂಡಿಂಗ್ ಇದ್ದರೆ ಯಾರು ಏನಾದರೂ ಮಾಡಬಹುದು ಅನ್ನೋದ ಭಯ ಯಾವಾಗಲೂ ಆಡಳಿತಾರೂಢ ಪಕ್ಷ ಇದ್ದೇ ಇರ್ತದೆ. ಆ ಫಂಡಿಂಗ್ ಅವ್ರಿಗೆ ಸೋರಸ್ನಿಂದ ಬಂದಂಥ ಅವ್ರ ಆರೋಪ ಅದ, ಅದಕ್ಕೆ ನಾವು ಬಂದ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿಯ ಜನನ ವಿಚಾರ ಮಾಡಬೇಕಾಗಿದೆ. ಹೌದಲ್ಲ, ಫಂಡ್ ಎದಕ್ಕೆ ಯೂಸ್ ಆಗಿದೆ ಅದು ತಿಳ್ಕೊಂಡ ಅದು ಏನಾದರೂ ರಾಷ್ಟ್ರಘಾತಕ ಅಲ್ಲದ ವಿಷಯಗಳಿಗೆ ಆ ಫಂಡ್ ಯೂಸ್ ಆಗಿದ್ದಪ್ಪ ಅಂತಂದ್ರೆ ಈ ರೆಡ್ಡಿಲ್ಲಪ್ಪ ಸೋಷಿಯಲ್ ಡೆವಲಪ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಂಥದ್ದು. ಮತ್ತು BJPಗೆ ಆರೋಪ ಮಾಡುವಂಗೆ ಅದು ನಿಜಾನೇ ಇದ್ದರೆ ಅವ್ರಿಗೆ ಶಿಕ್ಷೆ ಕೊಡಿಸೋದು ಎರಡು ಕೆಲಸಗಳು ಆಗಬೇಕಾಗಿದೆ ಅಂತ ಹೇಳ್ತಾ ಸೋರಸ್ ವರ್ಸಸ್ ಅದಾನಿ ಮಾಡುವಂಥ ಒಂದು ಪ್ರಯತ್ನವನ್ನು ನಮ್ಮ ಮೋದಿಜಿಯವ್ರು ಮಾಡಿದ್ದಾರೆ. ಅದರ ಏನು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಕಾದು ನೋಡೋಣ ಅಂತ ಹೇಳ್ತಾ ಸೋರಸ್ ನಂಟು ಎಲ್ಲರಿಗೂ ಇದೇನಾ ಇದು ಅನ್ನುವಂಥದ್ದು ಮತ್ತು ಕೇಳ್ತಾ ಇವತ್ತಿನ ಈ ಒಂದು ಮಾತು ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಕೋಬಾರ್ದು. S16 ನ್ಯೂಸ್ ಅರ್ಥ ತೇಜ್ ಚಿತ್ತಾರಾಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.